ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕಿನ ಮಾಜಿ ಶಾಸಕರು, ಕೋಲಾರ ತಾಲೂಕಿನ ಹಾಲಿ ಶಾಸಕರು, TAPC ಅಧ್ಯಕ್ಷರಾದಂಥ ಮಾನ್ಯ ಪುತ್ತೂರು ಮಂಜುನಾಥರವರಿಗೆ ಕರ್ನಾಟಕ ಸಹಕಾರ ರತ್ನ ಕೊಟ್ಟಿರೋದು ಅವ್ರು ಮಾಡಿರ್ತಕ್ಕಂಥ ಸೇವೆಗೆ ಅಂತೇಳಿ 100% ಕರೆಕ್ಟಾಗಿ ಅವ್ರು ಕೊಟ್ಟಿದ್ದಾರೆ. ಸರ್ಕಾರದವರು MLA ಅಂತ ಕೊಟ್ಟಿಲ್ಲ ಅವ್ರಿಗೆ. ಅವ್ರು ಮಾಡಿರ್ತಕ್ಕಂಥ ಸಹಕಾರ ಕ್ಷೇತ್ರದಲ್ಲಿ ಅವರು ಈ ಕಣ್ಣು ಕಟ್ಟಿದ ರೀತಿಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಸೇವೆ ಪ್ರತಿಯೊಬ್ಬ ಪ್ರಜೆಗೂ ಮುಟ್ಟಿದೆ. ಅವರ ಸೇವೆ ಪ್ರತಿಯೊಬ್ಬ ಪ್ರಜೆಗೂ ಇಡೀ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಅಲ್ಲ ಇಡೀ ಜಿಲ್ಲೆಗೆ ಇದು ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಮತ್ತು ಅವರಿಗೆ ಮುಂದೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಉನ್ನತ ಮಟ್ಟದಲ್ಲಿ ಸನ್ಮಾನ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಸಹ ಸಲಹೆಯನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ಅವ್ರಿಗೆ ಆಯುರಾರೋಗ್ಯ ಭಾಗ್ಯ ಕೊಡಲಿ, ಮುಂದೆ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ಆ ಬಾಲಾಜಿಯಲ್ಲಿ ವಿನಂತಿ ಮಾಡಿಕೊಂಡು ನಾವು ಮಾತುಗಳನ್ನು ಹೇಳೋಕ್ಕೆ ಅವಕಾಶ ಕೊಟ್ಟಿದ್ದ ಅಧ್ಯಕ್ಷರು ಎಲ್ಲ ಸಹಕಾರ ಬಂದವರಿಗೆ ನಮಸ್ಕರಿಸುತ್ತಾ, ಗುಲ್ಬರ್ಗ ತಾಲೂಕಿನ ಮುದ್ದಿನ ಮಗ, ಕೋಲಾರ ಶಾಸಕ, ಕೊತ್ತೂರು ಮಂಗಳೂರು. ಏನಕ್ಕಂದರೆ ಮಾಮೂಲಿಯಾಗಿ ಸಹಕಾರ ಕ್ಷೇತ್ರಕ್ಕೆ ಅರ್ಥಪೂರ್ಣವಾಗಿ ಕೊಟ್ಟಿರುವಂಥ ಇವತ್ತು ಕರ್ನಾಟಕ ಸಹಕಾರ ರತ್ನ. ಅದಕ್ಕೆ ಉದಾಹರಣೆ ನಮ್ಮ ಕೊತ್ತೂರು ಮಂಜುನಾಥ್. ಅವ್ರಿಗೆ ಇನ್ನೊಂದು ಕೊಡಬೇಕು, ಈನ ಬಂದರು ಅಂತ. ಇಡೀ ಇವತ್ತು ನಾವು ಬ್ಯಾಂಕು ಸುಮಾರು ಮಹಾನುಭಾವದಲ್ಲಿ ಅನ್ನಿಸ್ಕೊಂಡಿರುವಂಥ ಜಾಗನ ಒಂದು ಹಂತದಲ್ಲಿ ಯಾವುದೋ ಮಟ್ಟಕ್ಕೆ ಹೋಗಿತ್ತು. ಅದನ್ನು ಉಳಿಸಿ ಬೆಳೆಸುವಂಥ ಕೀರ್ತಿ ನಮ್ಮ ಕೊತ್ತೂರು ಮಂಜುನಾಥ್ ಅವರಿಗೆ ಸಲ್ಲಿಸ್ತಕ್ಕಂಥದ್ದು. ಹಂಗೆ ಇವತ್ತು ಏನು ದಿವಂಗತ MB ಕೃಷ್ಣಪ್ಪ ಕಟ್ಟಿರುವಂಥ TAPC ಅನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ತಗೊಂಡಿರುವಂಥ ಕೀರ್ತಿಗಳು ನಮ್ಮ ಕೊತ್ತೂರು ಮಂಜುನಾಥ್ ಅವ್ರಿಗೆ ಸಿಗುತ್ತೆ. ಯಾಕಪ್ಪ ಅಂದರೆ ಇವತ್ತು ಎಲ್ಲ ಅಲ್ಲಿ ಇಶ್ಯೂ ನಾವು ಬೇಕಾಗಿಲ್ಲ. ಯಾಕಪ್ಪ ಅಂದ್ರೆ ಸುಮ್ಮನೆ ಮಾತಾಡೋ ಚೆನ್ನಾಗಿದೆ ಇವಾಗ, ಯಾಕಂದರೆ ಒಳ್ಳೆ ಸುಮಾರ ಸಮಯ ಮಾತಾಡೋ ಟೈಮ್ ಬಂದಾಗ ಮಾತಾಡ್ತೀನಿ ನಾನು. ಇವತ್ತು ಏನು ನಾವು ಅಂದ್ಕೊಂಡಿದ್ದೀವಿ 26th ಅಂದ್ಕೊಂಡಿದ್ದೀವಿ ನಾವು ಈ ಮಂತ್. ಅದು ಡೇಟ್ ನೋಡ್ಕೊಂಡು ನಾನು ನಾಳೆ ಸಾಯಂಕಾಲ ಹೇಳ್ತೀನಿ ಹೇಳಿದ್ದಾರೆ. ಅವತ್ತು ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ತಾಲೂಕಿನಲ್ಲಿ ಇವತ್ತು ಏನು ಕೊತ್ತೂರು ಮಂಜುನಾಥ್ ಅವರು ಮುಳಬಾಗಿಲಿಗೆ ನಾನು ಎಕ್ಸ್ಟ್ರಾ ಹೇಳೋಕ್ಕಾಗೋದಿಲ್ಲ. ಮುಳಬಾಗಿಲ ಲೀಡರು ಕೋಲಾರ MLA ಶಾಸಕರು ಅವರನ್ನು ಅತ್ಯಂತ ಉನ್ನತ. ನಾನು ಆವಾಗಲೇ ನಮ್ಮ ಅಧ್ಯಕ್ಷರು ಹೇಳೋಕ್ಕೆ ಮಾತಾಡಿದೆ, ಅಪ್ಪ ಹಿಂಗೆ ಮಾಡಬೇಕು ಅಂತ. ಅವರು ಅದಕ್ಕೆ ಇನ್ನೊಂದು ಹೇಳಿದ್ದಾರೆ. ಬಟ್ ಡೇಟು ಅವ್ರು ಕೊಟ್ಟರೆ ಅವತ್ತು ಸ್ವಲ್ಪ ನೀವೆಲ್ಲರ ಸಹಕಾರ ಬೇಕು, ನಿಮ್ಮೆಲ್ಲರ ಇನ್ವಾಲ್ವ್ಮೆಂಟು ಬೇಕು ನಮಗೆ. ಯಾಕಂದರೆ TAPC ನಾವು ಮಾಡ್ತಾ ಇದ್ದೀವಿ, ಬಟ್ ಎಲ್ಲರೂ ಸೇರಿಕೊಂಡು ಅದ್ಭುತವಾಗಿ ಮಾಡಬೇಕು. ಅದಕ್ಕೆ ಏನಕ್ಕೆ ಮಾಡಬೇಕಂದ್ರೆ ಏನು ಇವಾಗ ಜನಕ್ಕೆ ಸರ್ವಿಸ್ ಮಾಡಿದ್ರೆ ಎಂಥ ಜಾಗ ಸಿಗುತ್ತೆ ಅನ್ನೋ ಒಂದು ಈ ಉದಾಹರಣೆ ಬೇಕು. ಇವಾಗ ರೋಡ್ ಮಾಡಲಾಗಬೇಕು ಹೇಳೋದು. ಅದಕ್ಕೆ ಉದಾಹರಣೆ ಆಗಿ ನಾವು ನೆಕ್ಸ್ಟ್ 3 ದಿನದಲ್ಲಿ ಅದ್ಭುತವಾಗಿ ಮಾಡಬೇಕು ಅಂದ್ಕೊಂಡಿದ್ವಿ. ನಿಮ್ಮೆಲ್ಲ ಸಹಕಾರ ಸೇರಿಕೊಂಡು ನಮ್ಗೆ ಇನ್ನೊಂದೇನು ಇನ್ನು ಹುಡುಗ ಚೆನ್ನಾಗಿ ಬೆಳೀಬೇಕು. ನಮ್ಮೆಲ್ಲರ ಆಶೀರ್ವಾದ ಅವರು ಸದಾ ಇರ್ತದೆ. ಇನ್ನು ಯಾವ ಮಟ್ಟಕ್ಕೆ ಹೋಗಿ, ಯಾಕಂದರೆ ಎಲ್ಲರೂ ರಾಜಕೀಯ ಮಾಡೋದು ಸ್ವಂತಕ್ಕೋ ಮಕ್ಕಳಿಗೋ ಮನೆಗೂ ಆಗುತ್ತೆ. ಹಿಂಗೆ ಎಂಟೇಳು ಫ್ಯಾಮಿಲಿ ಬರ್ತಾರೆ ಓಟ್ ಕೇಳೋಕ್ಕೆ. ಎಲೆಕ್ಷನ್ ಆದಮೇಲೆ ಎಲ್ಲ ಲೀಡರ್ಸ್ಗೆ ಬಿಟ್ಬಿಟ್ಟು ಹೋಗ್ತಾರೆ. ಆ ಫ್ಯಾಮಿಲಿನೂ ಒಬ್ಬರು ಕಾಣಿಸೋದು ಆಚೆಗೆ. ಹಂಗಾಗಿ ಇಂಥವನ್ನು ಬೆಳೆಸೋದು ಉಳಿಸ್ಕೊಂಡು ಹೋಗೋದು ನಿಮ್ಮ ಕೈಲಿದೆ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ತಿಳಿಸ್ತಾರೆ. ಇವತ್ತು ನಮ್ಮ ಕೊಟ್ಟು ಎಲ್ಲರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕಿನ ಕಣ್ಮಣಿ ಮುಂದಿನ ಮಗ. ಈ ಒಂದು ಎಲ್ಲೇ ನಮ್ಮ MB ಕೃಷ್ಣಪ್ಪನವರ ಒಂದು ಇದು ನೆನಪಾಗತ್ತೆ. ಡೆಲ್ಲಿಗೆ ದೊರೆನ ತೆಲ್ಲಿಗೆ ಬಿಟ್ಟೆ ಅಂತ. ಈ ಮುಳಬಾಗಿಲು ತಾಲೂಕಿನ ಮುಂದಿನ ಮಗ, ಈ ಮಣ್ಣಿನ ಮಗ. ಅದು ಶಾಸಕರಾಗಿರ್ಬೋದು, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೋದು. ಆದರೂ ಕೂಡ ಮುಳಬಾಗಿಲು ತಾಲೂಕಿಗೆ ಮೆಚ್ಚಿನ ಮನೆ ಮಗ. ನಮ್ದೇನ ಬಿಡೋಣ, ಇಲ್ಲಿ ಕೇಳು, ಮೆಚ್ಚಿನ ಮಗ. ಇವತ್ತು ಸಹಕಾರ ರತ್ನ ಬಂದಿದೆ ಅಂತಂದರೆ ನಿಜವಾಗ್ಲೂ ನಮ್ಗೆ ಅದಕ್ಕೆ ಭಾಳ ಸಂತೋಷ. ಏನಂತಂದರೆ ಯಾರಾದರೂ ಏನಾದರೂ ಸೇವೆ ಮಾಡಿದಾಗ ಅದನ್ನು ಗುರುತಿಸೋದು ಬಹಳ ಮುಖ್ಯ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಗುರುತಿಸಿ ಅದಕ್ಕೆ ಸಹಕಾರ ರತ್ನ ಕೊಟ್ಟಿರೋದು ಭಾಳ ಸಂತೋಷದಾಯಕ, ಉಪಯುಕ್ತವಾದದ್ದು ಸಹ. ಯಾಕಂತಂದರೆ
ಇಂಥವ್ರು ಕೊಟ್ಟಾಗ ಅವ್ರಿಗೆ ಏನಾಗುತ್ತೆ, ಇನ್ನು ಸ್ವಲ್ಪ ಆನೆ ಬಲ ಬಂದಾಗ ಬರುತ್ತೆ, ನಾನೇನೋ ಮಾಡೋದಕ್ಕೆ ಸರ್ಕಾರ ಗುರುತಿಸಿದೆ ಅಂತೇಳಿ ಇನ್ನೂ ಹೆಚ್ಚಿನ ಸೇವೆ ಕೊಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಒಂದು ಇದಿದೆ. ಈಗ ನಿನ್ನೆ ತಾನೇ ನಮ್ಮ 2023 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದ ಮಾತಾಡಿದ್ರು, ಅಣ್ಣ ಈಗ ಅಣ್ಣನಿಗೆ ಸಹಕಾರ ಬಂದಿರೋದಕ್ಕೆ ನಾವು ಪ್ರತಿ ಗ್ರಾಮ ಪಂಚಾಯತಿ ಸೇರಿಸಿ ಒಂದು 5,000 to 10,000 ಜನ ಸೇರಿಸಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ, ಚೌಟ್ರಿಗೆ ಮಾತಾಡಿ ಹೇಳೋಣ ಅಂತಂದ್ರೆ ನಾನು ಹೇಳಿದೆ, ಇಲ್ಲ ಫಸ್ಟು ಅದನ್ನ ಡೇಟ್ ತಗೊಳಪ್ಪ, ಆಮೇಲೆ ಮಾತಾಡೋಣ. ರಾತ್ರಿ ಅವ್ರು ಫೋನ್ ಮಾಡಿದ್ರಂತೆ, ಡೇಟು ಕೊಡ್ತೀನಿ ಅಂತ ಹೇಳಿದಾರಂತೆ. ಅದಕ್ಕಾಗಿ ಅದನ್ನು ಇಟ್ಟಿದ್ದೀವಿ. ಈಗ ಇದು ನಿಮ್ಮ ಎಲ್ರಿಗೆ ಇಷ್ಟು 4 ಕೋಟಿ ಮಧ್ಯೆ ಮಾಡ್ಕೊಳ್ಳುತ್ತಾ ಒಂದು ಕಾರ್ಯಕ್ರಮ ಅಲ್ಲ. ಯಾಕಂತಂದರೆ ಈ ಮುಳಬಾಗಿಲು ತಾಲೂಕಿನಲ್ಲಿ ಅದು ಪ್ರತಿ ಮನೆಗೂ ಮನೆ ಮಗನಾಗಿ ಕೆಲಸ ಮಾಡಿದ್ದಾನೆ, ಸರ್ವಿಸ್ ಕೊಟ್ಟಿದ್ದಾನೆ. ಅದಕ್ಕೆ ಎಲ್ರಿಗೂ ಕೂಡ ಅದು ತಲುಪಬೇಕು. ಅದಕ್ಕೆ ಮೂಲೆಯಿಂದ ಕೂಡ ಇದನ್ನು ತಲುಪಿಸಿ ಒಂದು 10,000 ಜನ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮನ ಮಾಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕೂಡ ನಾನು ಬಯಸ್ತೀನಿ. ಅದ್ರ ಜೊತೆಗೆ ಏನು ನಮ್ಮ ಮನೆ ಮಗ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹೋಗಿದ್ದಾನೋ ಅವನಿಗೆ ರಾಜಕೀಯದಲ್ಲಿ ಇನ್ನೂ ಉನ್ನತವಾದಂಥ ಸ್ಥಾನಗಳು ಸಿಗಲಿ. ಈಗ ಏನು ಸಹಕಾರ ರತ್ನ ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಸಹಕಾರ ಮಂತ್ರಿ ಆಗುವಂಥ ಒಂದು ಅವಕಾಶ ಎಲ್ಲರ ಆಶೀರ್ವಾದ ನಮಗಿದೆ. ಆ ಆಶೀರ್ವಾದನೇ ದೇವರತ್ನ ಇನ್ನೂ ಒಳ್ಳೆ ಉನ್ನತ ಸ್ಥಾನ ಕೊಂಡೊಯ್ತಾನೆ ಅಂತ ನನಗೆ ಆತ್ಮವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ಉತ್ತಮವಾದ ಭವಿಷ್ಯ ಇದೆ. ಆಮೇಲೆ ಅದಕ್ಕೆ ನಿಗರ್ವಿ ಎಲ್ಲರ ಹತ್ರನೂ ಸೇರ್ತಾನೆ, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾನೆ, ಕೆಳಗಡೆ ಕೂತ್ಕೊಳ್ತಾನೆ ಅಂತ ಒಂದು ಇದು ಮನಸ್ಸಿರ್ತಕ್ಕಂಥವನು ಅದಿನ್ನೂ ಬೆಳಿಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಆರೋಗ್ಯ ಭಾಗ್ಯ